ಕರ್ನಾಟಕದಲ್ಲಿ ಲೋಕಸಭಾ ಮತದಾನದ ರಂಗು 14 ಕ್ಷೇತ್ರಗಳಲ್ಲಿ ಚುರುಕುಗೊಂಡ ಮತದಾನ ಬೆಳಗ್ಗೆ 7 ಗಂಟೆಯಿಂದ ನಿರಂತರವಾಗಿ ಮತದಾನ ಆಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸಿದ್ದರಾಮನ ಹುಂಡಿಯಲ್ಲಿ ವರುಣಾ ಕ್ಷೇತ್ರಕ್ಕೆ ಬರುತ್ತೆ, ಅದು ಸಿದ್ದರಾಮನ ಹುಂಡಿಯಲ್ಲಿ ಸಿಎಂ ಮತದಾನ ಮಾಡಿದರು. ಇದಾದ ನಂತರ ಪಡವಲಹಿಪ್ಪೆಯಲ್ಲಿ ದೇವೇಗೌಡರು ತಮ್ಮ ಮತದಾನವನ್ನು ಮಾಡಿದರು. ದೇವೇಗೌಡರು ಈಗಲೂ ಕೂಡ ಪಡವಲಹಿಪ್ಪೆಯಲ್ಲೇ, ಹರದನಹಳ್ಳಿಯಿಂದ ಸ್ವಲ್ಪ ದೂರ ಅದು ಪಡವಲಹಿಪ್ಪೆ, ಅಲ್ಲೇ ತಮ್ಮ ವೋಟನ್ನು ಈಗಲೂ ಇಟ್ಕೊಂಡಿದ್ದಾರೆ. ಇನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಶ್ರೀಗಳು ಕೂಡ ತಮ್ಮ ಮತದಾನವನ್ನು ಮಾಡಿದರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆ ದೇವೇಗೌಡರು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರು, ಸಿದ್ದರಾಮನ ಹುಂಡಿ ಅವರ ಎಸ್ ಸಿದ್ದರಾಮಯ್ಯ ಅಂತಂದರೆ ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯ ಅವರ ಇನ್ಷಿಯಲ್ನ ಹೆಸರು. ಮತ್ತೊಂದು ಕಡೆ ದೇವೇಗೌಡರು ತಮ್ಮ ಪತ್ನಿ ಚೆನ್ನಮ್ಮ ಅವರ ಜೊತೆಗೂಡಿ ಪಡವಲಹಿಪ್ಪೆಯಲ್ಲಿರುವಂಥ ತಮ್ಮ ಮನೆಯ ಹತ್ತಿರದಲ್ಲೇ ಇರುವಂಥ ಒಂದು ಶಾಲೆ ಇದೆ, ಅಲ್ಲಿ ಅವರು ತಮ್ಮ ಮತದಾನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ನೋಡಿ, ಬೇರೆ ಬೇರೆ ಕಡೆ ನಟ ಅಶೋಕ್, ಆಮೇಲೆ ವಿರೋಧ ಪಕ್ಷದ ನಾಯಕ ಅಶೋಕ್, ಭೈರತಿ ಬಸವರಾಜ್, ಕ್ರಿಕೆಟರ್ ರಾಹುಲ್ ದ್ರಾವಿಡ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್, IT ದಿಗ್ಗಜ ನಾರಾಯಣಮೂರ್ತಿ, ಚಿಕ್ಕಬಳ್ಳಾಪುರ BJP ಕ್ಯಾಂಡಿಡೇಟ್ ಡಾಕ್ಟರ್ ಕೆ ಸುಧಾಕರ್, ರಂಭಾಪುರಿ ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ನಟ ಪ್ರಕಾಶ್ ರಾಯ್, ಉಡುಪಿ ಚಿಕ್ಕಮಗಳೂರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ, ಉಡುಪಿ ಪಲಿಮಾರ್ ಶ್ರೀಗಳು, ಡಾಕ್ಟರ್ ರಾಜ್ಕುಮಾರ್ ಕುಟುಂಬ, ಅಮೂಲ್ಯ ದಂಪತಿ, ಕ್ಯಾಂಡಿಡೇಟ್ ಸೌಮ್ಯ ರೆಡ್ಡಿ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ, ಯುವರಾಜ ಯದುವೀರ್, ಚಲನಚಿತ್ರ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಪ್ತಮಿ ಗೌಡ, ಮಾಜಿ ಉಪಮುಖ್ಯಮಂತ್ರಿ ಆ್ಯಂಡ್ ಹಾಲಿ ಸಚಿವರಾಗಿರುವಂಥ ಡಾಕ್ಟರ್ G. ಪರಮೇಶ್ವರ್, ಇವರೆಲ್ಲರೂ ಕೂಡ ಮತದಾನ ಮಾಡ್ತಾ ಇರುವಂಥ ಬೇರೆ ಬೇರೆ ದೃಶ್ಯಾವಳಿಗಳನ್ನು ನಿಮ್ಮ ಗಮನಕ್ಕೆ. HD ಕುಮಾರಸ್ವಾಮಿ ಇದೀಗ ತಮ್ಮ ಮತ ಚಲಾಯಿಸಲು ಬಂದಿದ್ದಾರೆ. ಈ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇರ್ಬೋದು. ಕುಮಾರಸ್ವಾಮಿ ಮಂಡ್ಯ ಕ್ಯಾಂಡಿಡೇಟ್, ತಮ್ಮ ಪತ್ನಿ ಸಮೇತರಾಗಿ, ಮಗ ಮತ್ತು ಸೊಸೆ ಸಮೇತರಾಗಿ ಬಂದಿದ್ದಾರೆ, ಮತ ಚಲಾಯಿಸುವುದಕ್ಕೆ ಬಂದಿದ್ದಾರೆ. ಇವರ ವೋಟ್ ಬಹುಶಃ ಬೆಂಗಳೂರು ಗ್ರಾಮಾಂತರದಲ್ಲಿ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ದೇವೇಗೌಡರು ಹೋಗಿ ವೋಟ್ ಮಾಡ್ತಾರೆ, ಹಾಗೆ ಸಿದ್ದರಾಮಯ್ಯ ಅವರು ಅವ್ರ ಊರಲ್ಲಿ ಹೋಗಿ ವೋಟ್ ಮಾಡ್ತಾರೆ. ವಿನಾಯಕ್ ಸರ್, ಎಷ್ಟೋ ಜನ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರುತ್ತೆ, ಹೋಗಿ ವೋಟ್ ಮಾಡಬೇಕಲ್ಲ, ಆಮೇಲೆ ಹೋಗೋಣ. ಬಟ್ ಈ ದೃಶ್ಯಗಳು, ಅಪಾರ್ಟ್ ಫ್ರಮ್ ದ ಪಾರ್ಟಿ ಪಾಲಿಟಿಕ್ಸ್, ಅವರ ಏಜ್ ನೋಡಿ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಇಡೀ ದಿನ ಬ್ಯುಸಿ ಶೆಡ್ಯೂಲ್ಗಳಿರುತ್ತೆ, ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಕಾರ್ಯ ಇದೆ, ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಇವತ್ತು ಹೋಗಿ ವೋಟ್ ಮಾಡಿದ್ದಾರೆ. ದೇವೇಗೌಡರು 90+ ಇಯರ್ಸ್, ಅವರು ಹೋಗಿ ವೋಟ್ ಮಾಡ್ತಾರೆ. ಇದೆಲ್ಲ ಕೂಡ ನಿಜಕ್ಕೂ ಇನ್ಸ್ಪೈರಿಂಗ್ ಅಂತ. ಇನ್ನೊಂದು ನನ್ನ ಪ್ರಕಾರ ಅವ್ರುಗಳಿಗೆ ಭಾಳ ಅನಿವಾರ್ಯ ಅದು. ಅಂದರೆ ನಾನು ವೋಟ್ ಹಾಕಿದ್ದೀನಿ ಅಂತ ಹೇಳಬೇಕು ಒಂದು. ಇನ್ನೊಂದು, ರಾಜಕಾರಣಿ ಆಗಿರೋದ್ರಿಂದ ಅವರು ವೋಟ್ ಹಾಕಲೇಬೇಕು. ಮತ್ತೆ ತುಂಬಾ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು ಅವರು ವೋಟ್ ಮಾಡಿಲ್ಲ ಅಂದ್ರೆ ನಾಳೆ ಬಹಳ ದೊಡ್ಡ ಇಶ್ಯೂ ಆಗುತ್ತೆ. ಅಲ್ಲ, ಅವರ ಇಡೀ ಹೋರಾಟನೇ ವೋಟ್ ಹಾಕೋದಕ್ಕೆ, ವೋಟ್ ತಗೊಳ್ಳೋದಕ್ಕೆ. ಹಾಗಾಗಿ ಅವ್ರು ವೋಟ್ ಹಾಕಲೇಬೇಕು. ಈ ಜನರಿಗೆ ಏನಾಗುತ್ತೆ ಅಂದರೆ, ಭಾಳಷ್ಟು ಜನರಿಗೆ ಆ ಥರದ ಅನಿವಾರ್ಯತೆಗಳು ಇರಲ್ಲ ಹೋಗಿ ವೋಟ್ ಹಾಕಬೇಕು ಅಂತ. ಇನ್ನು ಕೆಲವರಿಗೆ ಬೇರೆ ಬೇರೆ ಕಾರಣಕ್ಕೆ ಹೋಗಿ ವೋಟ್ ಹಾಕಲ್ಲ. ಬಟ್ ಯಾರು ನನಗನ್ಸಿದ್ದು ವೋಟ್ ಹಾಕಬಾರ್ದು ಅಂತ ವೋಟ್ ಹಾಕದೇ ಇರೋರ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಅಂತ ನನಗನ್ಸುತ್ತೆ. ಭಾಳಷ್ಟು ಜನ ಈಗ ಬೆಂಗಳೂರಲ್ಲಿ, ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ವೋಟಿಂಗ್ ಕಡಿಮೆ ಆಗಿತ್ತು. ಅಂದರೆ ನಿಮಗೆ ಬಿಲಾಂಗಿಂಗ್ನೆಸ್ ಕಡಿಮೆ. ನನಗೆ ನನ್ನ ಕ್ಷೇತ್ರ, ನನ್ನ ಊರು ಅನ್ನೋ ಬಿಲಾಂಗಿಂಗ್ನೆಸ್ ಎಲ್ಲಿ ಕಡಿಮೆ ಇರುತ್ತೆ, ಅಲ್ಲಿ ಸ್ವಲ್ಪ ವೋಟಿಂಗ್ ಕಡಿಮೆ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಬೆಂಗಳೂರಿನವರು ಈಗ ಇವತ್ತು ವೋಟ್ ಹಾಕ್ತಾರೆ, ಬಟ್ ನಾಳೆ ನಾಡ್ದು ಏನು ಮಾಡಬೇಕು ಅನ್ನೋ ಸಮಸ್ಯೆ ಬೆಂಗಳೂರಿನವ್ರಿಗೆ. ಹಾಗಾಗಿ ಅವರು ಬೇರೆ ಪ್ಲ್ಯಾನಲ್ಲಿ ಇರ್ತಾರೆ. ಬಟ್ ಈ ಸರಿ ನಾವು ಇನ್ನೊಂದು, ಯಾವತ್ತು ಈ
ಸಾಟರ್ಡೆ ಸಂಡೇ ವೋಟಿಂಗ್ ಇದ್ರೆ ಬೆಂಗಳೂರಿನ ಮತದಾನ ಬಹಳ ಕುಂಠಿತ ಆಗುತ್ತೆ, ಯಾಕಂದ್ರೆ ಅವ್ರು ಊರಿಗೆ ಹೋಗ್ಬಿಡ್ತಾರೆ, ಎಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ತಾರೆ ಅಂತೇಳಿ. ಈ ಬೆಂಗಳೂರಿನವರಿಗೆ ಖಾಲಿ 2 ದಿವಸ ಇರೋದು ಬಹಳ ದೊಡ್ಡ ಸಮಸ್ಯೆ. ಮುಂದೆ ಈಗ ಇವತ್ತು ವೋಟ್ ಹಾಕ್ತಾರೆ, ಸರಿ ನಾಳೆ ನಡೆದು ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಸಮಸ್ಯೆ. ಹಾಗಾಗಿ 3 ದಿವಸ ಸೇರಿ ಪ್ಲಾನ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಎಷ್ಟು ಪ್ಲಾನ್ ಮಾಡ್ಕೊಳ್ತಾರೆ ಮತದಾರರನ್ನ ಮತಗಟ್ಟೆಗೆ ಸೆಳೆಯೋಕೆ? ವಿಶೇಷ ಮತಗಟ್ಟೆಗಳು, ಪಿಂಕ್ ಪೋಲಿಂಗ್ ಬೂತ್, ಈ ತರ ಬೇರೆ ಬೇರೆ ರೀತಿಯಲ್ಲಿ ಆ ಪೋಲಿಂಗ್ ಬೂತ್ನೇ ಆಕರ್ಷಣೀಯ ಮಾಡಿ ಆ ಮೂಲಕನಾದ್ರೂ ಮತದಾರರು ಅಲ್ಲಿಗೆ ಬಂದು ಓಟ್ ಹಾಕೋ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾರೆ. ಮತದಾರರು ಇದೆಲ್ಲವನ್ನ ಕೂಡ ಪರಿಗಣಿಸಬೇಕು. ನಿಮಗೋಸ್ಕರ ಮಾಡಿರೋ ವ್ಯವಸ್ಥೆ ಅದು. ಅಂಥದ್ದೇ ಒಂದು ವಿಶೇಷ ಮತಗಟ್ಟೆ ಬಳಿಯಿಂದ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ ಬಾಬು, ಎಲ್ಲಿದ್ದೀರಿ? ತಾವಿರೋದು ವಿಶೇಷ ಮತಗಟ್ಟೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ ವಿಶೇಷ ಅದು? ಜನರ ಸ್ಪಂದನೆ, ಮತದಾರರ ಸ್ಪಂದನೆ ಯಾವ ರೀತಿ ಇದೆ, ವಿವರಿಸ್ತಾ ಹೋಗ್ಬೋದಾ? ಎಸ್ ಅಸ್ಮಿತಾ, ನಾನೀಗ ಕನಕಪುರದ 79ನೇ ಮತಗಟ್ಟೆಯಲ್ಲಿದ್ದೀನಿ. ಬಹಳ ವಿಶೇಷ ಅನಿಸಿದ್ದು ಇಲ್ಲಿ ಈ ಒಂದು ಥೀಮ್, ಅರಣ್ಯ ಮತದಾನ ಕೇಂದ್ರ ಅಂತೇಳಿ ಈ ಒಂದು ಥೀಮನ್ನು ಮಾಡಿಕೊಂಡಿದೆ. ಇಲ್ಲಿ ಯಾರೇ ಬಂದು ವೋಟ್ ಮಾಡಿದ್ರು ಕೂಡ ಮತ್ತೊಂದು ವಿಶೇಷತೆ ಅಂತಂದರೆ ಅವರಿಗೆ ಗಿಡವನ್ನು ಕೊಟ್ಟು ಕಳುಹಿಸುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಯಾರೇ ಬಂದು ವೋಟ್ ಮಾಡಿ ಹೋದಂಥವ್ರಿಗೆ ಅವ್ರಿಗೆ ಈ ರೀತಿಯಾಗಿ ಒಂದು ಗಿಡವನ್ನು ಕೊಟ್ಟು ಕಳುಹಿಸಲಾಗ್ತದೆ. ಅಂದರೆ ಇದರ ಉದ್ದೇಶ, ಈ ಒಂದು ಮತದಾನ ಮಾಡುವಂಥದ್ದು ಪ್ರತಿಯೊಬ್ಬರ ಹಕ್ಕು. ಆ ಮೂಲಕ ಅರಣ್ಯವನ್ನು ಉಳಿಸಿ ಪರಿಸರವನ್ನು ಬೆಳೆಸುವಂಥ ಕೆಲಸಗಳಾಗಬೇಕು ಅಂಥೇಳಿ ಈ ಒಂದು ಅಡವಿ ಅನ್ನುವ ಥೀಮ್ನ ಅಡಿಯಲ್ಲಿ ಈ ಒಂದು ಅರಣ್ಯ ಮತದಾನ ಕೇಂದ್ರವನ್ನು ಮಾಡಿಕೊಳ್ಳಲಾಗಿದೆ. ನಾನು ತೋರಿಸ್ತಾ ಹೋಗ್ತೀನಿ ಒಳಗಡೆ. ನೋಡಿ, ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಈ ಒಂದು ಥೀಮನ್ನು ಮಾಡಿರುವಂಥದ್ದು. ನೋಡಿ, ಇಲ್ಲಿ ಚಿತ್ರವನ್ನು ಬಿಡಿಸಲಾಗಿದೆ, ಇಲ್ಲಿ ತೋರಣಗಳನ್ನು ಕಟ್ಟಲಾಗಿದೆ. ಒಂದು ರೀತಿಯಲ್ಲಿ ಈ ಒಂದು ಮತಗಟ್ಟೆಯ ಒಳಗಡೆ ಬಂದಾಗ ಒಂದು ರೀತಿಯಲ್ಲಿ ಅರಣ್ಯದ ಒಳಗಡೆ ಹೋಗುವಂಥ ಫೀಲ್ ಪ್ರತಿಯೊಬ್ಬರಿಗೂ ಕೂಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನೋಡಿ, ಇಲ್ಲಿ ಅಡವಿ ಅನ್ನುವ ಥೀಮ್ನ ಅಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಇಂಪಾರ್ಟೆಂಟ್. ಇದು ಬಹಳ ಆಕರ್ಷಣೀಯವಾಗಿರುವಂಥ ಮತಗಟ್ಟೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ನೋಡಿ, ಇಲ್ಲಿ ಅಡವಿ ಅನ್ನುವ ಥೀಮ್ನ ಅಡಿಯಲ್ಲಿ ಗಿಡಗಳನ್ನು ಇಡೋ ಮೂಲಕ ನೋಡಿ, ಇಲ್ಲಿ ಒಂದು ರೀತಿಯಲ್ಲಿ ಕಾಡಿನ ಒಳಗಡೆ ಹೋಗುವಂಥ ಫೀಲನ್ನು ತರಿಸುವಂಥದ್ದು ಇಲ್ಲಿ ಮಾಡಿ ಆ ಮೂಲಕ ಮತದಾರರನ್ನು ಸೆಳೆಯುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಇಲ್ಲಿ ಮತಗಟ್ಟೆ ಒಳಗಡೆ ಕೂಡ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಇಲ್ಲಿ ಒಂದಷ್ಟು ಗಿಡಗಳನ್ನು ಪ್ರೀತಿಸಿ, ಗಿಡಗಳನ್ನು ನಾವು ಪ್ರೀತಿ ಮಾಡಿದೆ ಆದರೆ ಅವರು ನಮ್ಮನ್ನು, ಅಂದರೆ ಗಿಡಗಳು ಕೂಡ, ಪರಿಸರವೂ ಕೂಡ ನಮ್ಮನ್ನು ಪ್ರೀತಿ ಮಾಡುತ್ತೆ ಅಂತ ಹೇಳಿ ಒಂದು ರೀತಿಯಲ್ಲಿ ಮತಗಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಅರಣ್ಯದ ಒಂದು ಫಾರೆಸ್ಟ್ ಫೀಲನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಮತವನ್ನು ಹಾಕೋದು ಅವರವರ ಹಕ್ಕು. ಇಲ್ಲಿಗೆ ಬಂದಂಥವರು ಇದೆಲ್ಲವನ್ನು ಕೂಡ ನೋಡಿದಾಗ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಇವತ್ತು ಕಾಡು ನೆಲೆ ಆಗುವಂಥದ್ದು. ಹಾಗಾಗಿ ನಾವು ಕಾಡನ್ನು ಉಳಿಸಬೇಕು ಅಂಥೇಳಿ ಒಂದಷ್ಟು ಬ್ಯಾನರ್ಗಳನ್ನು ಹಾಕುವ ಮೂಲಕ ಆ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ನೋಡಿ, ಕನಕಪುರ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 79. ಈ ಒಂದು ಮತಗಟ್ಟೆ ಸಂಖ್ಯೆ 79ರಲ್ಲಿ ಈ ರೀತಿಯಾದಂಥ ಥೀಮನ್ನು ಮಾಡಲಾಗಿದೆ. ನಗರಸಭೆ ವತಿಯಿಂದ ಇಲ್ಲಿ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಯಾಕೆ ನೀವು ಈ ಥೀಮನ್ನು ನೀವು ಮತ್ತು ಅರಣ್ಯ ಇಲಾಖೆಯವರು ಮಾಡಬೇಕು ಅಂತ ಅಂದ್ಕೊಂಡಿತ್ತು ಈ ರೀತಿಯಾಗಿ? ನಮಸ್ಕಾರ. ನಮ್ಮ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಮತ್ತು ನಗರಸಭೆ ಮತ್ತು ಫಾರೆಸ್ಟ್ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಗರಸಭೆ ವ್ಯಾಪ್ತಿಯ PS ನಂಬರ್ 79ರ GTTC ಮತಕೇಂದ್ರವನ್ನು ಒಂದು ಅಡವಿ, ಅಂದರೆ ಅರಣ್ಯ ಆಧಾರಿತ ಒಂದು ಥೀಮ್ ಆಧಾರಿತ ಒಂದು ಮತಗಟ್ಟೆ